ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ದಿವ್ಯಾರಾಮ್ ಸ್ಟಡಿ ಸರ್ಕಲ್ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋಗಳಲ್ಲಿ ನಾವು ದೆಹಲಿ ಸುಲ್ತಾನರ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಸೊ ಈಗಾಗಲೇ ನಾವು ಗುಲಾಮಿ ಸಂತತಿ ಮತ್ತು ಖಿಲ್ಜಿ ಸಂತತಿ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀವಿ. ಈಗ ಮುಂಬರುವಂಥ ಸಂತತಿ ಯಾವುದು ಅಂತಂದರೆ ತುಗ್ಲಕ್ ಸಂತತಿ. ಈ ತುಗ್ಲಕ್ ಸಂತತಿಯನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ನೋಡೋಕೆ ಹೋದರೆ ಗಿಯಾಸುದ್ದೀನ್ ತುಗ್ಲಕ್ ಅಂತ. ಇವನು ಯಾರು ಸ್ಥಾಪಕ ಆಗಿರ್ತಾನೆ. ಇದರಲ್ಲಿ ಬರುವ ಪ್ರಮುಖ ಅರಸರು ಯಾರಾಗಿರ್ತಾರೆ ಅಂತ ಸುಲ್ತಾನರು ನೋಡೋಕೆ ಹೋದರೆ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಹೇಳಿ ಬರ್ತಾನೆ. ಇವನನ್ನು ಐರೋಪ್ಯ ಅರಸರು ಏನಂತ ಕರೆದಿದ್ದಾರೆ ಅಂತಂದರೆ ಅರೆಹುಚ್ಚ ದೊರೆ ಅಂತ ಹೇಳಿ ಕರೆದಿದ್ದಾರೆ. ಅದಾದ ನಂತರ ಕೆಲವು ವಿದ್ವಾಂಸರು ಏನಂತ ಇವನು ಕರೆದಿದ್ದಾರೆ ಅಂದರೆ ಇವನು ಯೋಜನಾಪರ ಅರಸ ಅಂತ. ಇವನು ಅನೇಕ ಪ್ರಯೋಗಗಳನ್ನು ಕೈಗೊಳ್ತಾನೆ, ಅದರಲ್ಲಿ ಇವನು ಸಫಲ ಆಗೋದಿಲ್ಲ. ಆದರೂ ಕೂಡ ಇವನು ಯೋಜನೆಯನ್ನ ಕರೆದಿದ್ದಾರೆ ಅಂತಂದರೆ ಯೋಜನಾಪರ ಅರಸ ಅಂತ ಹೇಳಿ ಕರೆದಿದ್ದಾರೆ. ಮತ್ತು ವೈಪರೀತ್ಯಗಳ ಸಮ್ಮಿಶ್ರಣ ದೊರೆ ಅಂತಲೂ ಕೂಡ ಇವನು. ನಮಗೆ ದೆಹಲಿ ಸುಲ್ತಾನರಲ್ಲಿ ವೈಪರೀತ್ಯಗಳ ಸಮ್ಮಿಶ್ರಣ ದೊರೆ ಯಾರನ್ನ ಕರೀತಾರೆ ಅಂತ ಕೇಳಿದಾಗ ನಾವು ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಹೇಳಬೇಕಾಗತ್ತೆ. ಅದಾದ ನಂತರ ಇವನು ಮಾಡಿದಂಥ ಪ್ರಯೋಗಗಳು ಯಾವುದು ಅಂತ ನೋಡಕ್ಕೆ ಬಂದಾಗ ಮೊದಲನೇದಾಗಿ ಬರುತ್ತೆ ನಮಗೆ ರಾಜಧಾನಿ ವರ್ಗಾವಣೆ. ರಾಜಧಾನಿ ವರ್ಗಾವಣೆ ಎಲ್ಲಿಂದ ಎಲ್ಲಿಗೆ ಮಾಡಿದ್ರು ಅಂದರೆ ಹೆಸರೇ ಹೇಳೋ ಹಾಗೆ ಇವರು ದೆಹಲಿಯನ್ನ ರಾಜಧಾನಿಯಾಗಿ ಇಟ್ಕೊಂಡು ಆಳ್ತಾ ಇದ್ರು. ಸೊ ದೆಹಲಿಯಿಂದ ಇವನು ಎಲ್ಲಿಂದ ಎಲ್ಲಿ ರಾಜಧಾನಿ ವರ್ಗಾವಣೆ ಮಾಡ್ದ ಅಂತಂದರೆ ದೆಹಲಿಯಿಂದ ದೇವಗಿರಿ ಅನ್ನುವಂಥದ್ದು. ದೇವಗಿರಿಯಲ್ಲಿ ಬರುತ್ತೆ, ಭಾರತದ ಮಧ್ಯಭಾಗದಲ್ಲಿ ಬರುತ್ತೆ ದೇವಗಿರಿ. ಇದಕ್ಕೆ ಕಾರಣಗಳು ಏನೇನಂತ ನೋಡಕ್ ಹೋದಾಗ ಒಂದನೇದು ಆಡಳಿತ ದೃಷ್ಟಿಯಿಂದ ಅಂತ ಹೇಳಿ ಕಾರಣಗಳನ್ನು ಕೊಡ್ತಾರೆ. ಆಡಳಿತ ದೃಷ್ಟಿಯಿಂದ ದೇವಗಿರಿ ಮಧ್ಯಭಾಗದಲ್ಲಿ, ಭಾರತದ ಮಧ್ಯಭಾಗದಲ್ಲಿ ಆಗಿರೋದ್ರಿಂದ ಆಡಳಿತದ ಅನುಕೂಲಕ್ಕಾಗಿ ನಾವು ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಿದ್ದೀವಿ ಅಂತ ಒಂದು ಕಾರಣ ಹೇಳಿದ್ರೆ, ಇನ್ನೊಂದು ಕಾರಣ ಏನಾಗುತ್ತೆ ಅಂತಂದ್ರೆ ಮಂಗೋಲರ ದಾಳಿಯನ್ನು ತಪ್ಪಿಸ್ಕೊಳ್ಳೋದಕ್ಕಾಗಿ. ಮಂಗೋಲರಿಗೆ ದೆಹಲಿ ತುಂಬಾ ಹತ್ರ ಆಗ್ತಿತ್ತು ದಾಳಿ ಮಾಡಲಿಕ್ಕೆ. ಅದನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರನೂ ಕೂಡ ಅವನು ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ದ ಅಂತ ಕೂಡ ಒಂದು ಕಾರಣ ಬರುತ್ತೆ. ಅದಾದ ನಂತರ ಇನ್ನೊಂದು ಕಾರಣ ಏನು ಬರುತ್ತೆಪ್ಪ ಅಂತಂದ್ರೆ ದಖನ್ ಭಾಗದಲ್ಲಿ, ದಖನ್ ಇನ್ ದ ಸೆನ್ಸ್ ದಕ್ಷಿಣ ಭಾಗ, ದಖನ್ ಭಾಗದಲ್ಲಿ ಇಸ್ಲಾಂ ಧರ್ಮವನ್ನ ಪ್ರಚಾರ ಮಾಡೋದಕ್ಕೋಸ್ಕರ ಕೂಡ ಅದು ಕೂಡ ಒಂದು ಕಾರಣ ಆಗಿತ್ತು. ಇದಿಷ್ಟು ನಮಗೆ ರಾಜಧಾನಿ ವರ್ಗಾವಣೆ ಮಾಡಲಿಕ್ಕೆ ಕಾರಣಗಳಾಗಿರ್ತವೆ. ಆದ್ರೆ ಇದೇನಾಗುತ್ತೆ, ಅಲ್ಲಿ ಇದು ಸಫಲ ಆಗೋದಿಲ್ಲ, ಇದು ಅಸಫಲ ಆಗ್ತದೆ. ಯಾಕಪ್ಪ ಅಂತಂದ್ರೆ ದೇವಗಿರಿಗೆ ಬಂದಾದ ನಂತರ ಅವ್ರಿಗೆ ತಿಳಿಯುತ್ತದೆ ಇಲ್ಲಿನ ವಾತಾವರಣ, ಇಲ್ಲಿ ಆಹಾರ ಪದ್ಧತಿ ನಮಗೆ ಅಡ್ಜಸ್ಟ್ ಆಗೋದಿಲ್ಲ ಅಥವಾ ಹೊಂದ್ಕೊಳ್ಳಕ್ಕಾಗಲಿಲ್ಲ ಅಂತ ಗೊತ್ತಾಗಿ ಮತ್ತೆ ಅವನೇನು ಹೇಳ್ತಾನೆ, ಪುನಃ ದೇವಗಿರಿಯಿಂದ ದೆಹಲಿಗೆ ಮತ್ತೆ ವರ್ಗಾವಣೆ ಮಾಡಿ ಅಂತ ಹೇಳಿ. ಬರೀ ದೆಹಲಿನ ದೇವಗಿರಿಗೆ ರಾಜಧಾನಿ ಅಂತ ಆಡಳಿತ ದೃಷ್ಟಿಯಿಂದ ಮಾತ್ರ ಇವನು ವರ್ಗಾವಣೆ ಮಾಡಿದ್ರೆ ಅದು ಸಫಲ ಆಗ್ತಿತ್ತೇನೋ. ಆದ್ರೆ ಇವನು ಅಲ್ಲಿ ದೆಹಲಿಯಲ್ಲಿರುವಂತ ಪ್ರತಿಯೊಬ್ಬರನ್ನು ನೀವು ದೇವಗಿರಿಗೆ ಹೋಗ್ಬೇಕು ಅಂತ ಹೇಳಿ ಆಜ್ಞೆ ಮಾಡಿದಾಗ ಅಲ್ಲಿ ಒಂದು ಆಗುತ್ತೆ, ಬಹಳಷ್ಟು ಸಾವು ನೋವುಗಳು ಸಂಭವಿಸ್ತವೆ. ಮತ್ತೆ ಇದನ್ನೆಲ್ಲ ನೋಡಿ ಮತ್ತೆ ದೇವಗಿರಿಯಿಂದ ಮತ್ತೆ ಪುನಃ ದೆಹಲಿಗೆ ಬಂದ್ಬಿಡಿ, ಇಲ್ಲಿ ಆಹಾರ ಮತ್ತೆ ವಾತಾವರಣ ನಮ್ಗೆ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಅಲ್ಲಿನ ಜನ ಮತ್ತೆ ವಾಪಸ್ ದೇವಗಿರಿಗೆ ಬಂದಾಗ ಸಾಕಷ್ಟು ಪ್ರಾಣ ಹಾನಿ, ಆಸ್ತಿ ಹಾನಿ ಎಲ್ಲ ಆಗಿರುತ್ತೆ. ಅದರಿಂದ ಇದು ಅಸಫಲ ಆಯ್ತು ಅಂತ ಹೇಳ್ಬೋದು. ಇದಾದ ನಂತರ ಬರುವಂತದ್ದು ಆರ್ಥಿಕ ಪ್ರಯೋಗ. ಆರ್ಥಿಕ ಪ್ರಯೋಗ ಏನ್ ಮಾಡ್ದ ಅಂತಂದ್ರೆ ಗಂಗಾ ಮತ್ತು ಯಮುನಾ, ಯಾವ ನದಿಗಳು, ಗಂಗಾ ಮತ್ತು ಯಮುನಾ ನದಿಗಳಲ್ಲಿ ಬರುವಂತಹ ದುವಾ ಪ್ರದೇಶ, ಎರಡು ನದಿ ಮಧ್ಯೆ ಬರುವಂತ, ಇಲ್ಲೊಂದು ನದಿ ಹರಿತಾ ಇರುತ್ತೆ, ಇಲ್ಲೊಂದು ನದಿ ಹರಿತಾ ಇರುತ್ತೆ, ಮಧ್ಯದಲ್ಲಿರುವಂತ ಪ್ರದೇಶಕ್ಕೆ ಏನ್ ಹೇಳ್ತೀವಿ ನಾವು, ದುವಾ ಪ್ರದೇಶ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಕೂಡ ಒಂದು ದುವಾ ಪ್ರದೇಶ ಇದೆ ಪ್ರಸಿದ್ಧವಾದಂಥದ್ದು. ಅದಕ್ಕೋಸ್ಕರ ಯುದ್ಧಗಳು ನಡೆದಿದೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ನಡುವೆ. ಇದೆರಡು ಯಾವ ನದಿಗಳು ಅಥವಾ ಯಾವ ದುವಾ ಪ್ರದೇಶ ಅಂತ ಹೇಳಿ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಅದಾದ ನಂತರ ತೆರಿಗೆ ಹೆಚ್ಚಳ ಮಾಡ್ತಾನೆ. ಎಲ್ಲಿ? ಈ ದುವಾ ಪ್ರದೇಶದಲ್ಲಿ, ಗಂಗಾ ಯಮುನಾ ದುವಾ ಪ್ರದೇಶದಲ್ಲಿ ಏನ್ ಮಾಡಿದಾನೆ, ತೆರಿಗೆಯನ್ನ ಹೆಚ್ಚಳ ಮಾಡ್ತಾನೆ. ಆದ್ರೆ ಏನಾಯ್ತು, ಆ ತೆರಿಗೆ ಹೆಚ್ಚಳ ಮಾಡಿದ ಟೈಮಲ್ಲೇ ಬರಗಾಲ ಬಂದ್ಬಿಡುತ್ತೆ. ಬರಗಾಲ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ತೆರಿಗೆಯನ್ನ ಕಟ್ಲಿಕ್ಕೆ ಆಗೋದಿಲ್ಲ. ಈ ಕೃಷಿ ಭೂಮಿ ಏನಿರುತ್ತಲ್ಲ, ಆ ಕೃಷಿ ಭೂಮಿನ ಇವರು ಅರಣ್ಯವಾಗಿ ಮಾರ್ಪಾಡು ಮಾಡ್ಬಿಡ್ತಾರೆ. ಬರುವಂತಹ ಆದಾಯ ಕೂಡ ನಿಂತು ಹೋಗುತ್ತೆ. ಇದು ಮುಂಚೆ ತೆರಿಗೆ ಹೆಚ್ಚಳ ಮಾಡೋಕ್ಕಿಂತ ಮುಂಚೆ ಎಷ್ಟು ಆದಾಯ ಬರ್ತಿತ್ತು ಆ ಆದಾಯ ಕೂಡ ನಿಂತು ಬಿಡುತ್ತೆ. ಯಾಕಂದ್ರೆ ಆ ಕೃಷಿ ಭೂಮಿಯನ್ನ ಇವ್ರು ಏನ್ ಮಾಡ್ತಾರೆ, ಜನರು ಅರಣ್ಯವಾಗಿ ಕನ್ವರ್ಟ್ ಮಾಡ್ಬಿಡ್ತಾರೆ. ಸೊ ಇದು ಕೂಡ ಅಸಫಲ ಆಗುತ್ತೆ. ಅದಾದ ನಂತರ ಮೂರನೇದಾಗಿ ಪ್ರಯೋಗ ಯಾವ್ದಂತಂದ್ರೆ ನಾಣ್ಯ ಬದಲಾವಣೆ. ನಾಣ್ಯ ಬದಲಾವಣೆ ಅಂದ್ರೆ ಮುಂಚೆ ಏನಿತ್ತು, ವೈಜ್ಞಾನಿಕ ಕಾರಣದಿಂದ ಬೆಳ್ಳಿ ಮತ್ತು ಚಿನ್ನ ಈ ಎರಡು ನಾಣ್ಯಗಳನ್ನ ಇವನು ಚಲಾವಣೆಗೆ ತಂದಿರ್ತಾನೆ ಆರಂಭದಲ್ಲಿ.
ಅದಾದ ನಂತರ ಏನಾಗುತ್ತೆ, ತಾಮ್ರ ಮತ್ತು ಚರ್ಮದ ನಾಣ್ಯಗಳನ್ನ ಹೊರಡಿಸ್ತಾನೆ. ಆದ್ರೆ ಹೊರಡಿಸಿದ್ದರಿಂದ ಏನಾಗುತ್ತೆ, ಸರಿಯಾದ ತಾಮ್ರ ಮತ್ತು ಚರ್ಮದ ನಾಣ್ಯಗಳನ್ನ ಹೊರಡಿಸ್ತಾನೆ. ಆದ್ರೆ ಇವಕ್ಕೆ ಸರಿಯಾದ ಕ್ರಮಗಳನ್ನ ಕೈಗೊಂಡಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಸರಿಯಾದ ಕ್ರಮ ಕೈಗೊಳ್ಳದೇ ಇರೋ ಕಾರಣ, ಅಂದ್ರೆ ಪ್ರತಿಯೊಬ್ಬರ ಅಕ್ಕಸಾಲಿಗರ ಪ್ರತಿಯೊಬ್ಬ ಅಕ್ಕಸಾಲಿಗರ ಮನೆಗಳು ಏನಾದವು, ಟಂಕಸಾಲೆಗಳಾದವು. ಟಂಕಸಾಲೆಗಳು ಅಂತಂದ್ರೆ ಮುದ್ರಿಸುವಂತ ಜಾಗಗಳಾದವು. ಯಾವುದು, ಪ್ರತಿಯೊಬ್ಬನ ಅಕ್ಕಸಾಲಿಗನ ಮನೆಗಳೇನಾದವು ಟಂಕಸಾಲೆಗಳಾದವು. ಯಾಕಂತಂದ್ರೆ ಇವರು ಸರಿಯಾದ ಕ್ರಮವನ್ನ ಕೈಗೊಳ್ಳಿಲ್ಲ. ತಾಮ್ರ ಮತ್ತು ಚರ್ಮದ ನಾಣ್ಯಗಳನ್ನು ಹೊರಡಿಸಿದ ಮೇಲೆ ಅವುಗಳಲ್ಲಿ ಟಂಕಸಾಲೆಗಳು ಯಾವ್ಯಾವಾಗಿರ್ಬೇಕು, ಏನು ಆ ಥರ ಒಂದು ಸರಿಯಾದ ರೂಪರೇಷೆ ಇರದೇ ಇರೋ ಕಾರಣ ಪ್ರತಿಯೊಬ್ಬ ಅಕ್ಕಸಾಲಿಗನ ಮನೆ ಟಂಕಸಾಲೆಗಳಾದ್ರಿಂದ ಈ ನಾಣ್ಯಗಳ ಪ್ರಯೋಗ ಕೂಡ ನಮಗೆ ಅಸಫಲ ಆಗಿರುತ್ತೆ. ಅದಾದ ನಂತರ ವಿಶ್ವವನ್ನೇ ಅಥವಾ ಜಗತ್ತನ್ನೇ ಗೆಲ್ಲುವ ಆಸೆ. ಇಲ್ಲಿ ಏನಾಗುತ್ತೆ, ಇರಾನ್ ಮತ್ತೆ ಇರಾಕ್ ಅನ್ನ ಗೆಲ್ಲಬೇಕು ಅನ್ನುವಂತಹದ್ದು ಮೊಹಮ್ಮದ್ ಬಿನ್ ತುಗ್ಲಕನ ಆಸೆ ಆಗಿತ್ತು. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಇವ್ರಿಗೆ ಒಂದು ವರ್ಷದ ವೇತನ ಕೊಡ್ತಾನೆ. ಎಷ್ಟು, ಒಂದು ಅರೌಂಡ್ 36,000 ಸೋಲ್ಜರ್ಸ್ಗೆ ಏನ್ ಮಾಡ್ತಾನೆ, ಮುಂಚಿತವಾಗಿ ಸಂಬಳವನ್ನ ಕೊಟ್ಟು ಇರಾಕಿಗೆ ಯುದ್ಧ ಮಾಡ್ಲಿಕ್ಕೆ ಕಳಿಸ್ತಾನೆ. ಆದ್ರಲ್ಲಿ ಖೈಬರ್ ಕಣಿವೆ ಅಂತ ಏನ್ ಬರುತ್ತೆ, ಖೈಬರ್ ಪಾಸ್ ಅಂತ ಏನ್ ಹೇಳ್ತೀವಿ ನಾವು, ಆ ಖೈಬರ್ ಕಣಿವೆಯನ್ನ ದಾಟೋದು ತುಂಬಾ ಕಷ್ಟ ಅಂತ ಅಲ್ಲಿಗೆ ಹೋದ್ಮೇಲೆ ಅವನಿಗೆ ತಿಳಿಯುತ್ತೆ. ಸೈನಿಕರಿಗೆ ಮುಂಚಿತವಾಗಿ ಸ್ಯಾಲ್ರಿ ಕೊಟ್ಟಿರ್ತಾನೆ, ಅಡ್ವಾನ್ಸ್ ಸ್ಯಾಲ್ರಿ. ಅದಾದ ನಂತರ ಗೊತ್ತಾಗುತ್ತೆ ಖೈಬರ್ ಪಾಸ್ ಏನಿದೆ ಅದನ್ನ ದಾಟೋದು ಸುಲಭ ಅಲ್ಲ ಅಂತ. ಅದಾದ ನಂತರ ಇವನು ಈ ಯೋಜನೆಯನ್ನ ಕೂಡ ಕೈ ಬಿಡ್ತಾನೆ. ಅದು ಇಲ್ಲಿಗೆ ಅಸಫಲ ಆಗುತ್ತೆ. ಅದಾದ ನಂತರ ಕರ್ಜಲ್ ದಂಡಯಾತ್ರೆ ಅಂತ ಹೇಳಿ ಭಾರತ ಮತ್ತು ಚೀನಾದ ಗಡಿಯಲ್ಲಿ ಸೈನಿಕರನ್ನ ಕಾವಲಿಗೆ ಇಟ್ಟಿರ್ತಾನೆ. ಅಲ್ಲಿ ಚೀನಾದ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿ. ಆದ್ರೆ ಏನಾಗುತ್ತೆ, ಅಲ್ಲಿ ಚೀನಾ ಮತ್ತೆ ಭಾರತದ ಗಡಿಯಲ್ಲಿ ಬರುವಂತಹ ಬಾರ್ಡರ್ ಏನಿರುತ್ತೆ, ಅಲ್ಲಿ ಬಾರ್ಡರ್ ಅಲ್ಲಿ ಹವಾಮಾನ ಏನಿರುತ್ತೆ, ಆ ಹವಾಮಾನಕ್ಕೆ ಸೈನಿಕರು ಚಳಿ ಮತ್ತು ಆಹಾರದ ಕೊರತೆಯಿಂದ ಏನಾಗ್ತಾರೆ, ಸುಮಾರು 10 ಲಕ್ಷ ಜನ ಸೈನಿಕರನ್ನ ಅಲ್ಲಿ ನಿಯೋಜಿಸಿರ್ತಾನೆ. ಎಷ್ಟು, 10 ಲಕ್ಷ ಜನ ಸೈನಿಕರನ್ನ ಭಾರತ ಮತ್ತು ಚೀನಾ ಗಡಿಯಲ್ಲಿ ಕರ್ಜಲ್ ದಂಡಯಾತ್ರೆ ಮಾಡೋದಕ್ಕೋಸ್ಕರ ನಿಯೋಜನೆ ಮಾಡಿದಾಗ ಅಲ್ಲಿ ಚಳಿ ಮತ್ತೆ ಆಹಾರದ ಕೊರತೆಯಿಂದ ಕೇವಲ 10 ಜನ ಸೈನಿಕರು ಮಾತ್ರ ಮರಳಿ ಭಾರತಕ್ಕೆ ಬರ್ತಾರೆ. ಸೊ ಇದರಿಂದ ಈ ಯೋಜನೆ ಕೂಡ ಇವನು ಅಸಫಲ ಆದ ಅಂತ ಹೇಳಿ ನಾವು ಹೇಳ್ಬೋದು. ಅದಾದ ನಂತರ ಮಂಗೋಲರು ದಾಳಿ ಮಾಡ್ತಾರೆ. ಈ ದೆಹಲಿ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡೋದು ಅಸಫಲ ಆಯ್ತಾ, ಮತ್ತೆ ವಾಪಸ್ ಅವನು ಎಲ್ಲಿ ಬಂದ, ದೆಹಲಿಗೆನೆ ರಾಜಧಾನಿ ಇಟ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ದ. ಸೊ ಆ ಟೈಮಲ್ಲಿ ಮಂಗೋಲರು ದಾಳಿ ಮಾಡ್ತಾರೆ. ಆಸ್ ಇವನು ಅನ್ಕೊಂಡಿರೋ ಹಾಗೆ ಮಂಗೋಲರು ದಾಳಿ ತಪ್ಪಿಸ್ಕೋಬೇಕಂತಾನೆ ಇವನು ಏನ್ ಮಾಡಿರ್ತಾನೆ, ರಾಜಧಾನಿ ಬದಲಾವಣೆ ಮಾಡೋಕ್ ಹೋಗಿರ್ತಾನೆ. ಸೊ ಮಂಗೋಲರು ದಾಳಿ ಮಾಡಿದಾಗ ಏನ್ ಮಾಡ್ತಾನೆ, ಅವ್ರ ಜೊತೆ ಯುದ್ಧ ಮಾಡೋ ಬದಲಿ ಹಣವನ್ನು ಕೊಟ್ಟು ವಾಪಸ್ ಕಳಿಸ್ತಾನೆ. ಹಣ ಕೊಟ್ಟು ವಾಪಸ್ ಕಳಿಸ್ತಾನೆ. ಸೊ ಇದೆಲ್ಲದರಿಂದ ತಿಳಿಯುತ್ತೆ, ಯೋಜನಾ ಪರವಾಗಿದ್ವು ನಿಜ, ಆದ್ರೆ ಸರಿಯಾದ ಕ್ರಮಗಳನ್ನ ಕೈಗೊಳ್ಳದೆ ಇರೋದ್ರಿಂದ ಈ ಎಲ್ಲ ಯೋಜನೆಗಳು ಅಸಫಲವಾಗಿದ್ವು ಅಂತ ನಾವು ಹೇಳ್ಬೋದು. ಇದಾದ ನಂತರ ಬರುವಂತ ದೊರೆ ಯಾರಂತಂದ್ರೆ